ಹನುಮಂತ ಮಾಸ್ತರ ಹಾ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೌದು ಬಾಯಿಲೆ ಹೇಳುದು ಅದೇ ಇರಬೇಕು, ಬುಕ್ಕಿನೊಳಗ ಅದೇ ಇರಬೇಕು, ಹೋಗಿ ನೋಡಿದ್ರು ಹಂಗೆ ಇರಬೇಕು. ಹಂಗ ಇರ್ಬೇಕು. ಸದ್ಯ 15 ದಿವಸ ಹೋಳಿ ಉಳಿದೈತೆ. ಹಾ ಕಾಮಣ್ಣ ರತಿದೇವಿ ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲಾ, ಹಾ ಯಾರ ಮನ್ಯಾಗ ಹುಟ್ಟಿ ಬಂದ್ರ ತೋರ್ಸಾಕು ಗಚ್ಚಿ. ನಾ ಪರ್ಲಾದ ತೊಗೊಂಡು ತೊಡಿ ಮ್ಯಾಗ ಕುಂಡ್ರತ ಉರಿ ಹಚ್ಚಿ ಬಿಡು, ನನಗೆ ಬೆಂಕಿ ಸುಡಂಗಿಲ್ಲ, ಪರ್ಲಾದ್ ಸುಟ್ಟು ಹೋತಾನ ಅಂದಳಕ್ಕಿ. ಪರ್ಲಾದ್ ಸುಟ್ಟು ಹೋಗ್ತಾನ. ಪರ್ಲಾದ್ ಸುಟ್ಟು ಹೋತಾನ. ಎಲ್ಲಾ ಕಟ್ಟಿಗೆ ಬಡ್ಡ್ಯಾಗ ಒಟ್ಟಿದ್ರು. ಒಟ್ಟದ ಬಳಕ ಹೋಲಿಕ ಹಿರಣ್ಯಕಶ್ಯಪನ ತಂಗಿ ಪ್ರಹ್ಲಾದಗ ತೊಡಿ ಮ್ಯಾಗ ಸಣ್ಣ ಕುಸಿಗೆ ತೊಗೊಂಡು ಬೆಂಕ್ಯಾಗ ಕೂತಳು. ಸುತ್ತೆಲ್ಲ ಕುಳ್ಳ ಕಟ್ಟಿಗೆ ಒಟ್ಟಿದ್ರು. ಪರಮಾತ್ಮ ಹೇಳಿದ ಅಧರ್ಮ ದಾರಿ ಹಿಡಿದು ಬೆಂಕಿ ಹಚ್ಚಿದೆ ಅಂದ್ರೆ ನೀ ಸಾಯ್ತೆ ಅಂತ ಹೇಳಿದ. ಕೂಸಿ ಕೊಲಂತ ಅಧರ್ಮ ಮಾಡಿದಳು. ಪ್ರಹ್ಲಾದ ಅಲ್ಲೇ ಉಳ್ದ, ನಾಮ ನುಣಿತಿದ, ನಾರಾಯಣ ನಾರಾಯಣ ತಿದ. ಹೋಲಿಕಾರ ಮೈಗೆ ಬೆಂಕಿ ಎತ್ತಿ ಉರ್ಲಿಕ್ಕತ್ತು. ಹಿರಣ್ಯಕಶ್ಯಪ ದೈತನ ಮಂದಿ ಎಲ್ಲ ಕೂಡ ನಿಂತು ಹೊಯ್ಕೊಳಕತ್ರ ಅವರು. ಹಿಂದ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಹಾ ನಮ್ಮ ಹನುಮಂತ ಮಾಸ್ತರ್ ಅವರು ಕೇಳ್ಯಾರಲ್ರಿಪ್ಪ. ಕೇಳಿದ್ರು. ಹಾ ಹಾ ಏನು ಕೇಳ್ಯಾರಿ? ಏನು ಕೇಳಿದ್ರು ಅಂತಂದ್ರ, ಏನ್ರಿಪ್ಪ? ಸಾಕ್ಷಾತ್ ಪರಮಾತ್ಮ ಹಾ ಹಾ ತನ್ನ ಹಣೆಗಣ್ಣಿನಿಂದ ಕಾಮನನ್ನ ಸುಟ್ಟ. ಸುಟ್ಟನಲ್ರಿಪ್ಪ. ಕಾಮನನ್ನ ಸುಟ್ಟ. ಇದು ಎಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ವಿಷಯ. ಹೌದು ಖರೆ ಹಾ ಪರಮಾತ್ಮ ತನ್ನ ಹಣೆಗಣ್ಣಿನಿಂದ ಕಾಮನ ಸುಟ್ಟ, ಬೋಳ್ಯಾಶಂಕರ ಆಗಿ ತಿರುಗಾಡಿದ. ಹಾ ಇದು ಎಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ವಿಷಯ. ಹೌದಲ್ರಿಪ್ಪ. ಇದು ಶಿವರಾತ್ರಿ ಆದ್ಮೇಲೆ ಮುಂದಿನ ಹುಣ್ಣಿಮೆಗೆ ಹೋಳಿ ಹುಣ್ಣಿಮೆ ಅಂತ ಬರ್ತದ. ಬರ್ತದಲ್ರಿಪ್ಪ. ಅವಾಗ ಹಾ 5 ಮನಿ ಅಥವಾ 50 ಮನಿ ಅಥವಾ 101 ಮನಿ ಅಥವಾ ಊರ ಒತ್ತಾಟಿಗೆ ಹಾ ಕುಲ್ಲಗಳನ್ನು ಎಬ್ಸ್ಕೊಂಡು ಬಂದು ಕಾಮನ ಹಬ್ಬ ಅಂತೇಳಿ ಹಾ ಹಾ ಕಾಮನಗ ಬೆಂಕಿ ಹಚ್ತಾರ. ಹೌದು. ಮತ್ತ ಈ ಕಾಮನ್ನ ಯಾರ, ಹಾ ಆ ಕಾಮನ್ನ ಯಾರ ಹೌದು ಅನ್ನುವಂತ ಮಾತನ್ನ ಕೇಳ್ಯಾರಿಪ್ಪ. ಕೇಳ್ಯಾರ. ಒಳ್ಳೆ ವಿಷಯ. ಹಾ ಇದು ಅಣ್ಣ ಮಾತಾಡ್ಬೇಡ್ರಿ, ಯಾರು ಹಿಂದವ ಯಾರು ಮಾತಾಡ್ಬೇಡ್ರಿ ದಯವಿಟ್ಟು. ಕೈಲಾಸದಾಗಿನ ವಿಷಯ ಅಂತ ಕ್ಲಿಯರ್ ಹೇಳ್ಯಾರ ಅವರು. ಹೇಳ್ಯಾರಲ್ರಿಪ್ಪ. ಪರಮಾತ್ಮ ತನ್ನ ತ್ರಿನೇತ್ರದಿಂದ ಕಾಮನನ್ನು ಸುಟ್ಟ, ಎಷ್ಟೋ ದಿವಸ ಬೋಳ್ಯಾಶಂಕರ ಆಗಿ ತಿರುಗಾಡಿದ. ಹೌದು. ತದನಂತರ ಈ ಕಾಮ ಯಾರು, ಇವನಿಗೆ ಯಾಕೆ ಸುಡ್ತಾರ ಅನ್ನುವಂತಾದ 5 ದಿನ ಸೂತಕ್ಕೆ ಬರ್ತದ ಅನ್ನುವಂತ ವಿಷಯವನ್ನ ಮಾತಾಡಿದ್ರು ಅವರು. ಮಾತಾಡ್ಯಾರಲ್ರಿಪ್ಪ. ಅವ್ರಿಗೆ ಸಂಶಯಾಸ್ಪದ ಅಥವಾ ಈ ಒಂದು ಪ್ರಶ್ನೆ ಮುಖಾಂತರ ಅವ್ರಿಗೆ ಕೇಳ್ಯಾರ. ಕೇಳ್ಯಾರಲ್ರಿಪ್ಪ. ಇಲ್ಲಿ ವಿಷಯ ಮತ್ತೇನ್ರಿ? ಕೈಲಾಸದೊಳಗ ಯಾವಾಗ ಪರಮಾತ್ಮ ತ್ರಿನೇತ್ರದಿಂದ ಹಾ ಕಾಮನನ್ನ ಸುಟ್ಟು ಸುಟ್ಟು ಪಾರ್ವತಿ ಪರಮೇಶ್ವರನಿಗೆ ಹಾ ಭಕ್ತರಲ್ಲಿ ದೇವಾನ ದೇವತೆಗಳಲ್ಲಿ ಒಂದು ಮುಮುಕ್ಷತೆ ಯಾರಾಯ್ತು. ಹಾ ಹಾ ಊಟಕ್ಕೆ ಕೂತಂತ ವ್ಯಕ್ತಿ ಉಣ್ಣು ಎಡಿಮ್ಯಾಗಿಂದ ಎದ್ದು ಹೋಯ್ತಂದ್ರ ಮನುಷ್ಯನ ಮಾತು ಎಟ್ಟು ಹಲಾಳಿ ಆಗ್ತದ, ಎಟ್ಟು ಮನಸ್ಸು ಹಲಾಳಿ ಆಗ್ತದ. ಮನಸ್ಸು ಹಲಾಳಿ ಆಗುದಲ್ರಿಪ್ಪ. ಭಗವಂತ ಈ ಮಾತು ಹಿಂಗ್ಯಾಕ ಮಾಡಿದಿ? ಹೌದು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಕಾಮನನ್ನ ಸುಟ್ಟು ಒಗದಿ. ಇದು ಹೆಂಗ ತಂದಾಗ ಹಾ ಆರೇನು ಮಾಡುವರು, ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕರ್ಮ ಇದು ಬೆನ್ನ ಬಿಡದಯ್ಯ. ಬೆನ್ನ ಬಿಡದಯ್ಯ. ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕರೆ, ಹುಲಿ ತಿನ್ನೋದು ಬಿಟ್ಟಿತೇನಯ್ಯ. ಹುಲಿಗಂಜಿ ಹುತ್ತಿನೊಳಗೆ ಹೊಕ್ಕರೆ, ಸರ್ಪ ಕಚ್ಚುದು ಬಿಟ್ಟಿತೇನಯ್ಯ. ಸರ್ಪ ಕಂಜಿ ಈ ಬವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ, ನಿನ್ನ ಬೆನ್ನ ಬಿಡದಯ್ಯ. ಹೌದು. ಮಗ 2 ಹಲ್ಲು ಮಾಡ್ಕೊಂಡು ತಾನ ಬಾರಿಸಾಡಿ ಒಡಿಸಾಡಿ ಮುಂದಾಗಬೇಕತ್ತಾನ. ಕರೆ ಕೆಲಸ ಆಗೋಲ್ಲ. ಎತ್ತು ಬೇರೆ ಐತಿ, ಕಾಟೆವಾಡಿ ಕುದುರೆ ಐತಿ. ಮಗನ ನಿನ್ನ ಹಲ್ಲ ಕಾಣ್ತಾವ ಹೊತ್ತೇರ್ ಕುಡ್ದ ಎಂಟ್ರಗಳೇ ಐತಿಲಿ. ನೀ ಎಲ್ಲಿ 2 ನಡೀತೇನಲ್ಲಿ ಡಗ್ಗ ನಾವು ಬುದ್ಧಿ ಹೇಳ್ತಿ ಮಗನ ನೀ. ಹೌದು. ಯಾವ್ಯಾವ ಮ್ಯಾಲ್ನಾಗ ಬಾರಿಸಿ ಶಾನೆ ಆಗಿರ್ಬೇಕು ನೀ. ಇದು ಬೇರೆ ಐತಿ ಅತ್ತ. ಹೌದು. ಅವಾಗ ಪರಮಾತ್ಮ ಪಾರ್ವತಿಯಲ್ಲಿ ವಿನಂತಿಸಿಕೊಂಡಾಗ ದೇವಾನ ದೇವತೆಗಳ ಮೊರೆಗೆ ಪರಮಾತ್ಮ ಒಂದು ಮಾತು ಹೇಳ್ದ. ಏನಂತ್ರಿಪ್ಪ? ಈ ಸಾಂಕೇತಿಕವಾಗಿ ಸಿಟ್ಟಿನೊಳಗೆ ಇಂಥದೊಂದು ಕೆಲಸ ಆಗ್ಯದ ಅಂದ್ರೆ ಇದು ಭೂಮಿ ತಲೆ ಮ್ಯಾಲ ಸೂರ್ಯಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಹರಿವರೆಗೆ, ಪಾರೊಂದು ಪೋರ್ ಇರುವವರೆಗೆ ಇದನ್ನ ಉಳಿಸ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಕಾಮನಾಗಿ ಹುಟ್ಟಿ ಬಂದ ಪಾರ್ವತ ದೇವಿ ರತಿದೇವಿ ಆಗಿ ಹುಟ್ಟಿ ಬಂದಳು. ಇದೇ ಭೂಮಂಡಲದೊಳಗ ಹನುಮಂತ ಮಾಸ್ತರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬಾಯಿಲೆ ಹೇಳುದು ಅದೇ ಇರಬೇಕು, ಬುಕ್ಕಿನೊಳಗ ಅದೇ ಇರಬೇಕು, ಹೋಗಿ ನೋಡಿದ್ರು ಹಂಗೆ ಇರಬೇಕು. ಹಂಗ ಇರಬೇಕು. ಸದ್ಯ 15 ದಿವಸ ಹೋಳಿ ಉಳಿದೈತೆ.
ಕಾಮಣ್ಣ ರತಿದೇವಿ ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲಾ, ಹಾ ಯಾರ ಮನ್ಯಾಗ ಹುಟ್ಟಿ ಬಂದ್ರ ತೋರ್ಸಾಕು ಗಚ್ಚಿ. ಓಹೋ ಕರ್ನಾಟಕ ರಾಜ್ಯ, ಹಾ ಹಾವೇರಿ ಜಿಲ್ಲಾ, ಹಾವೇರಿ ಜಿಲ್ಲಾ, ಹಿರೇಕೆರೂರು ತಾಲೂಕ, ಕಾಮನಹಳ್ಳಿ ಊರ. ಹಾ ಹಾ ಊರ ಹೆಸರು ಅದ ಉಮೇಶ್. ಕಾಮನಹಳ್ಳಿ ಊರ ಹಾ ಕಾಮ ಹುಟ್ಟಿ ಬಂದ. ಹೌದು. ಒಂದ ಮಾದಿಗ ಸಮಾಜದಲ್ಲಿ ಹಾ ಹಾ ರತಿದೇವಿಯಾಗಿ ಹುಟ್ಟಿ ಬಂದಳು. ಹೌದಲ್ರಿಪ್ಪ, ಹೌದು. ತದನಂತರದಲ್ಲಿ ಕಾಮ ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟಿಗೆ ಮಾಡ್ತಿದ್ದ, ಹುಂಬತಾಣದಿಂದ ತಿರುಗಾಡುತ್ತಿದ್ದ. ಹಾ ಹಾ ಅವನ ಹೆಸರ ಮೊದಲಿಗೆ ಕಾಮ. ಹೌದಲ್ರಿಪ್ಪ, ಹೌದು. ಹಿಂಗ ಹಿಂಡ ಗೆಳೆಯರ ಜೋಡಿ ತಿರುಗಾಡುವಂತ ಟೈಮದೊಳಗ ಹಾ ಯಾವಾಗ ರತಿದೇವಿ ಕೂಡಿ ಹಾ ಹಾ ರತಿದೇವಿದು ಕಾಮಂದು ಮನಸ್ಸು ಏಕಾಯ್ತು. ಏಕಾಯ್ತಲ್ರಿಪ್ಪ. ರತಿದೇವಿ ಮನೆಯವ್ರ ಕಡೆಯಿಂದ ಇದು ವಿಚಾರ ಗುರ್ತಾಯ್ತು. ಗುರ್ತಾಯ್ತಲ್ರಿಪ್ಪ. ಗುರ್ತಾದ ಮೇಲತ್ತ ಕಾಮನಿಗೆ ಹೊಡೆದು ಕೊಂದ್ರು. ಹಾ ಕಾಮನಿಗೆ ಹೊಡೆದು ಯಾವಾಗ ಕೊಂದ್ರು, ಕಾಮಣ್ಣ ಗೆಳೆಯರ ಊರೆಲ್ಲ ಸುತ್ತ ಹಾಯ್ದು ಹಾ ಕುಲ್ಲ ಕೂಡಿಸಿ ಕೊಡಿಸಿ ತನ್ನ ಗೆಳೆಯನ ಅಂತ್ಯ ಸಂಸ್ಕಾರ ಮಾಡಿದ್ರು. ಹೌದಲ್ರಿಪ್ಪ, ಹೌದು. ಅದೇ ಒಂದು ಕುಳ್ಳಿನ ನಡುವ ಹಾ. ಹಸಿ ಕಟ್ಟಿಗೆ ಊರಿ ಹಾ. ಆ ರತಿದೇವಿ ಕೊಲ್ಲೊಳಗಿದ್ದಿರ್ತಕ್ಕಂತ ತಾಳಿ ತಂದಲ್ಲಿ ಕಟ್ತಾರ. ಹಾ 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 ಈಗ ಸದ್ಯ ಈ ಭೂಮಂಡಲದೊಳಗ ಹಾ ಅದು ಗುರುತು ಉಳ್ದದ. ಉಳ್ದತ್ತಲ್ರಿಪ್ಪ. ಇನ್ನು 15 ದಿವಸ ಐತಿ ನೋಡಾಕ ಸಿಗ್ತೈತಿ. ಸಿಗ್ತದಲ್ರಿಪ್ಪ. ಇದು ಜನಪದ ಸಾಹಿತ್ಯ ದರ್ಶನ ಒಂದು ಇದು ಯಾವುದಂದ್ರೆ ಧಾರವಾಡ ವಿಶ್ವವಿದ್ಯಾಲಯದಿಂದ 25 ಭಾಗ ಬುಕ್ಗಳು ಬಿಡುಗಡೆ ಆಗ್ಯಾವ. ಹಾ ಹಾ ಅದರ ಒಳಗೆ ಜನಪದ ಸಾಹಿತ್ಯ ದರ್ಶನ ಭಾಗ 9 ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಇದು. ಹಾ 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 ಹೌದು. ತದನಂತರ ಹಾ ಪ್ರತ್ಯಕ್ಷ ನೀ ನೋಡಾಕ ಹೋಗ್ಬೇಕಂತಂದ್ರ ಹಾ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕ BC ಪಾಟೀಲ್ ಊರು ನೋಡ್ರಿ, MLA ಅವ್ರದ್ದು. ಹಾ ಹಾ ಶನಿವಾರದಾಗ BC ಪಾಟೀಲ ಮೊದಲು ಹೀರೋ ಆಗಿದ್ದ. ಹಿರೇಕೆರೂರು ತಾಲೂಕ ಕಾಮನಹಳ್ಳಿ ಒಳಗ ಇದು ಸದ್ಯ ಹುಟ್ಟಿ ಬಂದದ್ದು ನಾಡದ. ಅದು ಹಾ 15 ದಿನದಾಗ ಇದು ಆಗತೈತಿ. ಯಾರು ಬೇಕಾದವ್ರು ನೋಡ್ಬೋದು. ಏನ್ ನೋಡಬಹುದು ಸರ್. ಉಳ್ದಾವ. ಹೋಳಿ ಹುಣ್ಣಿಮೆದ್ ಹೇಳ್ತೀನಿ, ಎಲ್ಲಾರು ಜರ ಲಕ್ಷ ಕೊಟ್ಟು ಕೇಳ್ರಿ. ಹಾ ಹಾ ಹೇಳ್ರಿ. ಹೋಳಿ ಹುಣ್ಣಿಮೆದ್ ಹೇಳ್ತೀನೋ, ಹಾ ಹಾ ಮುತ್ಯಾಗಳು ಕೇಳ್ರಿ. ಪಟಾಸ್ತದ್ರ ಹೋಯ್ದನ್ರಿ. ಹೋಳಿ ಹುಣ್ಣಿಮೆ ಯಾಕಾಗ್ಯದ? ಹಾ ಹಾ ಯಾವ್ದ್ರ ಸಂಬಂಧ ಆಯ್ತು? ಇವ್ರು ಹೊಡೆದ್ರ ಬಿಡ್ರಿ, ಅದು 8 ಮಳ ಕಟ್ಟಿಗೆ 12 ಮಳ ಚಕ್ಕಳಿ ಹೊಡೆದ್ ಪಸಾರ ಆದ್ರ ಅವ್ರು. ಹಾ ಇಸಿ ಒಮ್ಮೆ ಹೊಡೆದಾರ ಹವಾ. ಹಾ 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 ಯಾವ ಸಮಯದಾಗ ಭಕ್ತ ಪ್ರಹ್ಲಾದ ಹಾ ಹಾ ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟೆಲೆ ಹುಟ್ಟಿ ಬಂದ. ಹೌದು. ಭಕ್ತ ಪ್ರಹ್ಲಾದ ಹುಟ್ಟಿ ಬಂದಕರ ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟೆಲೆ ಹುಟ್ಟಿ ಬಂದ. ಗುರುಸ್ಥಾನಕ್ಕೆ ಗುರುವಿನ ಹಂತ್ಯಕ ವಿದ್ಯಾಭ್ಯಾಸ ಕಲಿಸಬೇಕಂತ ಹೇಳಿದಾಗ ಒಟ್ಟ ಕೇಳಿಲ್ಲವ. ಯಾಕಂದ್ರೆ ಅವ್ನು ಹಿಂದಿನ ಕತ್ತಿ ದಾಂಡಿಗ್ಯಾದ. ನಾರಾಯಣ 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 ಮುಖದಿಂದ ನುಡಿತಿದ್ದ. ಹೌದು ಹೌದು. ಆ ಸಮಯದಾಗ ಅವನಿಗೆ ಗುಡ್ಡದ ಮ್ಯಾಗಿಂದ ಕಲ್ಲು ಕಟ್ಟಿ ಸಮುದ್ರದಾಗ ಹೋಗಿದ್ರು ನಾಮ ಉಳಿಸ್ಯದ. ಹಾ ಹಾ ಭಕ್ತ ಪ್ರಹ್ಲಾದಾಗ ನಾರಾಯಣನಂತ ನಾಮ ಅವನಿಗೆ ಉಳಿಸ್ಯದ. ಹೌದು. ಮುಂದ ಅವನಿಗೆ ಆನಿ ಕಾಲಾಗ ತುಳಸಿದ್ರು, ಆನಿ ಕಾಲಾಗುವ ತುರ್ತು ಸಾಯ್ಲಿಲ್ಲ. ಅಲ್ಲಿ ನಾರಾಯಣನ ನಾಮ ಉಳಿಸ್ಯದ. ಎಲ್ಲ ಪ್ರಯತ್ನ ಮಾಡ್ದ. ಗದಾ 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 ಎಣ್ಣೆ ಕುದೀತಿತ್ತು. ಕಡಯದೊಳಗ ಒಗದ್ರು ನಾರಾಯಣತ್ತ ನಾಮ ನುಣಿತಿದ್ದ. ನಾರಾಯಣ ನಾಮ ಉಳಿಸ್ಯದ. ಮುಂದೆ ಒಂದಿನ ಮೋತಿ ಸಣ್ಣ ಮಾಡಿ ಕೂತ. ಹಾ ಹಾ ಎಲ್ಲಿ ಹ್ಯಾಂಗ ಮಾಡುದಂತ ಹೇಳಿ ಅವನ ತಂಗಿ ಹೋಲಿಕಾ ಅನ್ನಕ್ಕಿದಳು. ಹಿರಣ್ಯಕಶ್ಯಪನ ದೈತನ ತಂಗಿ. ಹಾ ಹಾ ಹಿರಣ್ಯಕಶ್ಯಪನ ತಂಗಿ ಹೋಲಿಕಾ ಇದ್ದಳು ಅಗ್ನಿದೇವನ ವರದಾನಿ ತಕ್ಕಿಗೆ. ಹಾ ಹಾ ಬೇಕಾದಂತ ಬೆಂಕಿದಿಂದ ನೀ ಸುಡಂಗಿಲ್ಲ, ನಿನಗೆ ಬೆಂಕಿ ಏನೂ ಮಾಡುವುದಿಲ್ಲ. ಖರೆ ಅಧರ್ಮ ಕಾಲಾಗ ವಾಪರ ಮಾಡಿದ್ರೆ ನೀ ಸುಟ್ಟುಕೊಂಡು ಸಾಯ್ತಿ ಅಂತ ಹೇಳಿದವ. ಹೌದು ಹೌದು. ಆಳ್ಯಾಗ ಹೋಲಿಕಾ ಹೇಳಿದಳು ಅಣ್ಣಗ, ಯಾನು ಕಾಳಜಿ ಮಾಡಬೇಡ, ಹಾ ಪುರಾಣ ಮಂದಿಗೆಲ್ಲ ಹೇಳು, ಎಲ್ಲರ ಮನೆಯಿಂದ ಕುಳ್ಳ ಕಟ್ಟಿಗೆ ತೊಂಬಾನು, ಹಾ ಹಾ ನಾ ಪರ್ಲಾದಾಗ ತೆಳಗ ಕಟ್ಟಿಗೆ ಹಾಸು, ನಾ ಪರ್ಲಾದಾಗ ತೊಗೊಂಡು ತೊಡಿ ಮ್ಯಾಗ ಕುಂಡ್ರತ ಉರಿ ಹಚ್ಚಿಬಿಡು, ನನಗೆ ಬೆಂಕಿ ಸುಡಂಗಿಲ್ಲ, ಪರ್ಲಾದ್ ಸುಟ್ಟು ಹೋತಾನ ಅಂದಳಕ್ಕಿ. ಹಾ ಹಾ ಪರ್ಲಾದ್ ಸುಟ್ಟು ಹೋಗ್ತಾನ. ಪರ್ಲಾದ್ ಸುಟ್ಟು ಹೋತಾನ. ಎಲ್ಲ ಕಟ್ಟಿಗೆ ಬಡ್ಡ್ಯಾಗ ಒಟ್ಟಿದ್ರು. ಒಟ್ಟದ ಬಳಕ ಹೋಲಿಕ ಹಿರಣ್ಯಕಶ್ಯಪನ ತಂಗಿ ಪ್ರಹ್ಲಾದಾಗ ತೊಡಿ ಮ್ಯಾಗ ಸಣ್ಣ ಕುಸಿಗೆ ತೊಗೊಂಡು ಬೆಂಕ್ಯಾಗ ಕೂತಳು. ಸುತ್ತೆಲ್ಲ ಕುಳ್ಳ ಕಟ್ಟಿಗೆ ಒಟ್ಟಿದ್ರು. ಪರಮಾತ್ಮ ಹೇಳಿದ, ಅಧರ್ಮ ದಾರಿ ಹಿಡಿದು ಬೆಂಕಿ ಹಚ್ಚಿದೆ ಅಂದ್ರೆ ನೀ ಸಾಯ್ತೆ ಅಂತ ಹೇಳಿದ. ಕೂಸಿ ಕೊಲಂತ ಅಧರ್ಮ ಮಾಡಿದಳು. ಪ್ರಹ್ಲಾದ ಅಲ್ಲೇ ಉಳ್ದ, ನಾಮ ನುಣಿತಿದ, ನಾರಾಯಣ ನಾರಾಯಣ ತಿದ. ಹೋಲಿಕಾರ ಮೈಗೆ ಬೆಂಕಿ ಎತ್ತಿ ಉರ್ಲಿಕ್ಕತ್ತು. ಹಿರಣ್ಯಕಶ್ಯಪ ದೈತನ ಮಂದಿ ಎಲ್ಲ ಕೂಡ ನಿಂತು ಹೊಯ್ಕೊಳಕತ್ರ ಅವರು. ಹಾ ಹಾ ಆ ಕಡೆ ಹಿಂದ ಇದು ಕೃತಯೋಗದ ಹಬ್ಬದ ಇವತ್ತು ಅಂದಿಲ್ಲಿ ಕಾಮನಹಳ್ಳಿಯಾಗ ಹೊಯ್ಕೋತಾರ ಅಂತ ಹೇಳ್ತಾನ. ಎಂತ ಹುಚ್ಚಿರ್ಬೇಕತ್ತಿನ
ಕಾಮನಹಳ್ಳಿಯಾಗ ಏನದ ಕಥೆ ಹಾ ಹಾ ಇದು ಒಂದೇ ಹೋಳುಣಿ ಹಬ್ಬದಾಗ 4 ಫ್ಯೂಸ್ ಕೂಡ ಇದು ಚೌಪೇರ್ ಲೈಟ್ ತಿರ್ಪಿಸ್ ಬಿ ಇಲ್ಲ ಫುಲ್ ಟಿಸಿನೇ ಕಾಮನ ಪರಮಾತ್ಮ ಸುಟ್ಟುದು ಇದೇ ಹಬ್ಬ ಹೌದು ಹೋಲಿಕಾ ಸುಟ್ಟುದು ಇದೇ ಹಬ್ಬ ಹಾ ದಿನ ಎಡ್ಡ ಹುಡ್ಕ್ಯಾಡ್ ಪುನಃ ಎಲ್ಲರ ಫಳ ಹೇಳಕತ್ತಿಲ್ಲಗೆ ಹೇಳೋದು ಬೇಡ ನನಗೂ ಶಾಣೆ ಮಾಡ್ದಂಗ ಹೌದು ಹೌದು ಸ್ವಾಮಿ ಯಾಡ್ ಹೇಳಿದ್ರಿ ಅಲ್ಲ ಹಾ ಇದಕ್ಕಂದ್ರೆ ಅವರು ಊರಾಗ ಬಬ್ಬಿ ಹೊಡಿತಾರ ಅಲ್ಲಿ ಹಿಡಿದು ಇಟ್ಟಾರ ಕೆಟ್ಟ ದುರ್ಗುಡನಂತ ಯಾವಕ್ಕೆ ಹೋಲಿಕಾಳ ಈಕಿನ ಸುಡಬೇಕಂತ ಹೇಳಿ ಪ್ರತಿ ಎಲ್ಲ ಊರಾಗ ಮನಿದು ಕುಳ್ಳ ಕಟ್ಟಿಗೆ ತುಡುಗು ಮಾಡಿ ತಂದು ಅಗಸಿ ಒಳಗಿಟ್ಟು ಬೆಂಕಿ ಹಚ್ಚಿ ಸತ್ಲೋ ಅಂತೇಳಿ ಎಲ್ಲರೂ ಹೊಯ್ಕೋತಾರ ಇದು ಹೇಳಕ್ ಬಂದಿಲ್ಲ ಪುಣ್ಯಾತ್ಮ ನಿನಗೆ ಮಂದಿನ ಗೊತ್ತಾಲತ್ ನಾ ಕೇಳಕತ್ತಿದ ಹೊಡೆದಪ್ಪ ಊರ್ದೆ ಊದ್ದದಕ್ಕೆ ಹಿಂದೆ ಗಂಟೆ ಹಾಕಿಲ್ಲ ಹಾ ಹಾ ಮನ್ಯಾಗ ಒಂದು ಮುದುಕಿ ಕೌದಿ ಹರಿತಿತ್ತ 1.5 ತಿಂಗಳು ಹೊಲ್ದಾದ ಹಿಂದೆ ಗಂಟೆ ಹಾಕಿಲ್ಲ ಒಂದೇ ದಾರ ಒಂದೇ ಸೂಜಿ ಅದು ಏಕಾಟ್ ಹೋಗುದು ಹಂಗೆ 10 ಮಾರು ಕೌದಿ ಬಂದದ ದಂಡೆಗೆ ದಾರ ಅದ ಹೊಳ್ಳಿ ನೋಡ್ತಾಳೆ ಎಲ್ಲ ಹರಿ ಬುಚ್ಚಿ ಬಿದ್ದಾವು ಮತ್ ಹಂಗೆ ಹೋಲುದೆ ಇವನು ಕತ್ತಿ ಹಿಂತಾದಾಯ್ತಿದು ಹಾ ಹಾ ಒಟ್ಟ ಗಂಟೆ ಹೊಡಿಲಾರ ಕಸಿ ದಾರಿಗೆ ಗಂಟ್ ಹಾಕಿ ಹೊಡಿ ಹಳ್ಳೂರದವ್ರ ಕೌದಿ ಹೊಲಿರಿ ಅವಾಗ ನಡೀತದ ಮಹಾರಾಷ್ಟ್ರಕ್ಕೆ ಕೌದಿ ಥಂಡಿನೇ ಬಾನ್ಸ್ಗಡ್ ಹಂಗಾಗ್ಯದ್ರಿ ಬೆಕ್ಕ ಶ್ರಾವಣ ತಿಂಗಳದಾಗ ಇಲಿ ಶೀಲಾರ ಬಟ್ಟೆ ಹಾಕಿ ಇವತ್ತಿ ಪಟ್ಟು ಹೊಡೆದತ್ತ ಹೆಂಗ್ ಹೊಡೆದತ್ತೀರಿ ಅದು ಪಟ್ಟ ದುಡ್ದಾಮ ರುದ್ರಾಕ್ಷಿ ಕಟ್ಕೊಂಡು ಇವತ್ತಿ ಪಟ್ಟು ಹೊಡೆದ ಜಂಗಲ್ದಾಗ ಕುತ್ತದ ಅರಣ್ಯದೊಳಗ ಏನಂದು ಸೋಮ ಬನ್ನಿ ಗಿಡತಾಳ ಕುತ್ತದ ಇಲ್ಲಿ ಅಂದು ಯಾಕಪ್ಪ ಬೆಕ್ಕ ಇವತ್ತು ಹಚ್ಕೊಂಡದು ಯಾನ್ ಭಾನ್ಸ್ಗಾಡಿ ಅದ ಇದು ತಿಳಿಯಲಿ ಅದ ಒಟ್ಟ ಇಲ್ಲಿ ಒಂದ್ 4-5 ಕೂಡಿ ಕೇಳ್ದತ್ ಯಾಕ್ರಿ ಬೆಕ್ಕಪ್ಪನವ್ರ ಏನಾಗ್ಯದು ಚಿನ್ನ ಬ್ಯಾರೇಣಿ ಆದಲ್ರಿ ಇವತ್ತಿ ಪಟ್ಟು ಹೊಡೆದಿರಿ ಕೊಳ್ಳಾಗ ರುದ್ರಾಕ್ಷಿ ಕಟ್ಟಿರಿ ದಮ್ ಕಟ್ಕೊಂಡ್ ನಿಂತೀರಿ ಇದೇನದ ಮಕ್ಕಳೇ ಆ ಮಾಂಸಾಹಾರ ತಿನ್ನೋದು ಬಂದ್ ಮಾಡಿದ ನಾ ಈಗೆಲ್ಲ ಶಾಕಾಹಾರಿ ಆಗಿದತ್ತ ನಾವು ಇದು ಹೆಂಗ ಯಪ್ಪ ಮಳ್ಳ ಇಲಿಗಳು ಸುತ್ತಮುತ್ತ ಸಣ್ಣ ಮ್ಯಾಳ ಇರ್ತಾವ ನೋಡು ಅವೆಲ್ಲ ಇಂಥವ್ನ ಮರಿಗೆ ಬಿದ್ದು ಮರಿವಿಗೆ ಹಾ ಮರಿವಿಗೆ ಬಿದ್ದು ಏನ್ ಹೇಳವ ನೀವು ಶಾಕಾರಿ ಆದ್ರ ನಾವು ಬರ್ತೇವ್ರಿ ಅಂದ್ರು ಶ್ರಾವಣದಾಗ ಎಲ್ಲಾ ತಗೊಂಡು ಓಡಾಡತ್ತ ಬೆಕ್ಕ ಶ್ರಾವಣಾಗ ನಾ ಮುಕ್ತಿ ಹೋಗುದ ಮಗನ ಇನ್ನ ನಾ ನಿಮ್ಗೆ ಕೈ ಬಿಡ್ತೀನಂತ ಕಾಸಿಗೆ ಕಾಶಿ ಹೋಗುದದ ಹೌದು ನಾವು ಬರ್ತೇವ ಅಂದ್ರು ಇಲಿಗಳು ಇವನ್ ಪಕ್ಕ ಈ ಬಾತಿ ಪಟ್ಟು ಹೊಡೆದು ನೋಡ್ಯಾರ ಇವ್ರು ನೀವು ಬರ್ತೀರಿ ಅಂದ್ರ ನಡ್ರಿ ಮಕ್ಕಳುಗಳೇ ಆತು ನಿಮ್ಮ ಹದಿತ್ತ ನಾ ತಾ ಮುಂದ ಇಲಿಗಳಿಗೆ ಹಿಂದ್ ಹಾಕ್ಯದ ತಾ ಮುಂದಾಗ್ಯದ ಬೆಕ್ಕ ಹಾದ್ಯಾಗತ್ತ ಮುಂದ್ ಒಂದ್ ಜರ ಕಳ್ಳರ್ ಹೌಳಿ ಭಾಳ ಅದ ನೀವು ಮುಂದಾರ ನಾ ಬೆನ್ನಿಗೆ ಹಾತಿದನತ್ತ ನಾ ಹಿಂದ್ ಹಾಕ್ತೀನಿ ಹಿಂದಿನ ಮಗಲಾಗಿ ಒಂದೊಂದು ಇಲಿ ನುಂಗ್ಲಿಕ್ಕೆ ಶುರು ಮಾಡ್ಯಾದ ಬೆಕ್ಕ ಮುಂದೊಂದು 8 ಉಳ್ದತ್ತ ಹೊಳ್ ನೋಡ್ದು ನಮ್ಮ ಆಯಿ ಮುತ್ಯ ಮೊಮ್ಮಕ್ಕಳೇ ಕಾಣಿಸಲ್ಲಾಗ್ಯಾರ ಎಲ್ಲಾರ ಅವ್ರು ಹೋದ್ರ ಮುಕ್ತಿಗ ನಡ್ರಿ ನೀವು ಮುಂದ ನಾವೆಂದ್ ಹೋಗುದು ಇನ್ನೊಂದು ಕಿಲೋಮೀಟರ್ ಹೊಟ್ಟಿಗೆ ನಿಮ್ಗ ಕಳುತ್ತೀನಿ ನಡ್ರಿ ಮಕ್ಕಳೇ ಅಂತ ಇದು ಬೆಕ್ಕ ಬಂದಿ ಹನುಮಂತ ಮಾಸ್ತರ್ನ ಕೊಳ್ಳಾಗ ಗಂಟಿ ಕಟ್ಟದ್ರಿ ಹಂಗೋ ಸತ್ಯಪ್ಪ ಮಾಸ್ತಾರ ಇದು ಬೆಕ್ಕ ಇವತ್ತು ಪಟ್ಟ ಬಡ್ಕೋತು ರುದ್ರಾಕ್ಷಿ ಹಾಕೋತು ಮುದುಕಿ 1.5 ತಿಂಗಳ ಕೌದಿ ಹೊಲಿತು ದಾರ ಪಾರಾಗ್ಲಿಲ್ಲ ಗಂಟ ಹಾಕ್ಲತ್ ನೋಡು. ಎಂತವ್ರ ಶಿಶುಮಗ ಇದ್ದಿ ನೀನು ಆಹಾ ನಿನ್ನ ಬಾಯಿಲೆ ಎಂತ ಮಾತು ಬರ್ತಾವ ಹೌದು ಅಲ್ಲಪ್ಪ ಆಹಾ ಜಗತ್ತಿನೊಳಗ 1700 ಧರ್ಮರ ಚರಿತ್ರೆ ಹಾ ಹಳ್ಳಿಗೆ ನಾಡಿಗೆ ಬಿತ್ತರಿಸಿ ಹೌದು ಜಗತ್ತಿಗೆ ಬಾಳಿ ಬೆಳಗಿದ್ರು ಮದಗೊಂಡು ಮುತ್ಯ ಬೆಳಗ್ಯಾರಲ್ರಿಪ್ಪ ಅಂತವ್ರ ಶಿಶುಮಗ ನೀ ಅಂತ ಹೇಳ್ತಿದಿ ಹಾ ಅವ್ರ ಒಳಗಿಂದ 1 ರೂಪಾಯಿ ಬ್ಯಾಡ 8ನೇ ಬ್ಯಾಡ 4ನೇ ಬ್ಯಾಡ 10 ಪೈಸಾರೆ ನಾವು ಪ್ರಯತ್ನ ಮಾಡ್ಬೇಕು ಅವ್ರ ದಾರಿ ಒಳಗ ಮಾಡ್ಬೇಕಲ್ರಿಪ್ಪ ಏನಾಗ್ತದ ಅಂತ ಕೇಳಿದ್ರ ಏನಾಕತ್ರಿಪ್ಪ ಜೀವನದೊಳಗ ಹಾ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಲ್ಲೇನೆ ಗುರುವಿನ ಉಪದೇಶ ಇಲ್ಲದೊಡೆ ಎಲ್ಲದೊಡೆ ಎಲ್ಲಿ ಇದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾನೆ ಸರ್ವಜ್ಞ ಕವಿ ಆಹಾ ವಿಷಯ ಹಾ ಐಲಾದೇವಿ ಕಲ್ಲಾಗಿ ಬಿದ್ದಳು ಹಾ ರಾಮನ ಪಾದ ಸ್ಪರ್ಶದಿಂದ ಉದ್ಧಾರ ಆದಳು ಅಂತ ನಾ ಮಾತಾಡಿನಿ ಹೌದು ಇವ ಹನುಮಂತ ಮಾಸ್ತರ್ ಎಲ್ಲಿ ಹೋಲಿಕೆ ಇಟ್ಟಾನದನ ಎಲ್ರಿಪ್ಪ ಅದು ಇವ ವಿಷಯ ಇಟ್ಟಾನ ನೋಡು ಹಾ ನಾಮ ಮತ್ತು ರೂಪ ಶುದ್ಧ ಹೋಗದ ನಿನ್ನ ರೂಪದ ವಿಷಯಕ್ಕೆ ನಾ ಅದನ್ನ ದೃಷ್ಟಾಂತ ಕೊಟ್ಟಿಲ್ಲ ಹಾ ಇಲ್ಲಿ ದೈವದವರು ಒಂದು ವಿಷಯ ಇಟ್ಟಿದ್ರು ಏನದು ಏನ್ರಿಪ್ಪ ಅದು ಪಾದ ಪಾದ ಮತ್ತು ಹನಿ ಹೌದು ಪಾದದ ಪಾಲ ನಾ ಹಿಡ್ಕೊಂಡು ಮಾತಾಡುವಾಗ ರಾಮನ ಪಾದದಿಂದ ಐಲಾದೇವಿ ಉದ್ಧಾರ ಆಗ್ಯಾಳತ್ತ ನಾ ದೃಷ್ಟಾಂತ ಕೊಟ್ಟೇನಿ ಇವ್ರೇನ್ ತಿಳ್ಕೊಂಡಾರಿ
ಇವರು ಎಮ್ಮಿ ಕರಿಗೆ ಒಯ್ದು ಆಕಳ ಕರ ಎಮ್ಮಿಗೆ ಒಯ್ದು ಆಕಳ ಕರ ಹಚ್ಚವ್ರು, ಹಾ ಆಕಳಿಗೆ ಒಯ್ದು ಎಮ್ಮಿ ಕರ ಹಚ್ಚಿಬಿಡುದು. ಹಿಂಗ್ಯಾಕ್ ಮಾಡತ್ತಾರ ಸರ? ಯಾವ ದೃಷ್ಟಾಂತ ಎದ್ರ ಸಂಬಂಧ ಕೊಟ್ಟಾರ ಅನ್ನುವಂತಾದ ಪ್ರಜ್ಞಾನ ಇರಲಿ ನಿಮ್ಮ ತಲ್ಯಾಗ. ಅದಟ್ಟ ಬಡ್ಕೋದ್ ಉಳತ್ತೇಳ್ರಿ. ನಾ ಏನು ಮಾತಾಡ್ತೀನಿ ಇಟ್ಟುದ್ ಲಿಸ್ಟ್ ಮಾಡ್ಕೋತ ಹೋಗಿದ್ದೀನಿ. ಮಾತಾಡಿದ ಅರ್ಥ ನಿನಗೆ ಗುರ್ತಿಲ್ಲ ಅಂದ್ರೆ ಇನ್ನೇನು ಮಾತಾಡೋದಿ ನನ್ನ ಮುಂದೆ. ಓದುವ ಕಾಲಿರ್ಬೇಕು, ಬುದ್ಧಿ ಮುಕ್ಕಾಲಿರ್ಬೇಕು. ಇಲ್ಲೇ ಕೂತಿದ್ವಿ, ಏನು ಮಾತಾಡ್ಯಾರ ತಿಳ್ಕೋಬೇಕು. ತಿಳ್ಕೊಬೇಕಲ್ರಿಪ್ಪ. ಪಾದದ ಬದ್ದಲ್ಲಿ ಯಾವ ದೃಷ್ಟಾಂತ ಕೊಟ್ರು. ಹಾ ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ನಾಮ ಮತ್ತು ರೂಪದ ಬದ್ದಲ್ಲಿ ಏನು ದೃಷ್ಟಾಂತ ಕೊಟ್ರು ಹಾ ಅನ್ನುವಂತಾದ ನಿನ್ನಲ್ಲಿ ಅರಿವಿರ್ಬೇಕು. ಇರ್ಬೇಕಲ್ರಿಪ್ಪ. ಇನ್ನ ರಾಮಾಯಣ ವಿಷಯಗಳನ್ನು ಮಾತಾಡ್ಕೊತ ಹಾ ಎಲ್ಲಿ ಬಂದಾರ್ರಿ? ದೇವಾನ ದೇವತೆಗಳ ನವಗ್ರಹಗಳನ್ನು ಹಿಡ್ಕೊಂಡು ಬಂಧನದಾಗಿದ್ರು. ಹೌದು. ಅವರ ಬಂಧನ ಬಿಡಿಸಿ ಹಾ ರಾವಣಾಸುರಗ ಮೋಕ್ಷ ಆಗಬೇಕಾಗಿತ್ತು ಹಾ ಅನ್ನೋ ಸಂಬಂಧ ರಾಮದೇವರು ಹೋಗ್ಬೇಕಾಯ್ತು ಅಂತ ನಾ ಹೇಳಿನಿ. ಹೌದು. ತದನಂತರದಲ್ಲಿ ಮುಂದೆ ಬಂದ ನಾ ಏನು ಕೇಳಿನಿ, ಹಾ ಇದೆಲ್ಲ ಮುಗಿದು ಹಾ ರಾವಣಾಸುರನ ರುಂಡ ಹಾರಿಸಿದಾಗ ರಾಮದೇವರ ಹಾ ರುಂಡ ಮ್ಯಾಲ ಹೋಗೋ ಮುಂದೆ ಅಳ್ತಿತ್ತು, ಬರೋ ಮುಂದೆ ನಗತಿತ್ತು. ಹೌದು. ಇಂಥ ಪುಣ್ಯಾತ್ಮ ಸಾಕ್ಷಾತ್ ಪರಮಾತ್ಮನ ಕಡೆಯಿಂದ ನನಗೆ ಮೋಕ್ಷ ಆಯ್ತಲ್ಲ. ಹೌದು. ನಾ ಎಷ್ಟೋ ಪಾಪ ಮಾಡಿದ್ನಿ, ಪಾಪಗೇಡಿದ್ನಿ, ಹಾ ಆದ್ರೂ ಭಗವಂತ ನನ್ನ ತನ್ನ ಸನ್ನಿಧಾನಕ್ಕೆ ಕರ್ಕೊಂಡಲ್ಲ ಅಂತೇಳಿ ಬರೋ ಮುಂದೆ ನಗ್ತಿತ್ತು. ಏನಾಗತ್ತಲ್ರಿಪ್ಪ? ಮ್ಯಾಲ ಹೋಗೋ ಮುಂದೆ ಯಾಕೆ ಅಳ್ತಿತ್ತು ಅಂತ ಕೇಳಿದ್ರ, ಹಾ ಯಾರಿಗೂ ಆದ್ರೂ ಈ ಶರೀರ ಅನ್ನುವಂತಾದ ಹಾ ದೇಹ ತ್ಯಾಗ ಆಗುವಾಗ ಎಲ್ಲರಿಗೂ ದುಃಖ ಬರೋದು ಸಹಜ. ಒಂದು ಮುಳ್ಳು ಮುರಿದ್ರು ಕೂಡ ದುಃಖ ಆಗ್ತದ. ದುಃಖ ಆಕತ್ತಲ್ರಿಪ್ಪ. ರುಂಡ ಹೊಡೆದ ಟೈಮ್ದಾಗ ಅಳ್ಕೋತ ಮ್ಯಾಲ ಹೋಗ್ತಿತ್ತು, ಬರೋ ಮುಂದೆ ಪುಣ್ಯಾತ್ಮನ ಕಡೆಯಿಂದ ನನಗ ಮೋಕ್ಷ ಆಯ್ತಲ್ಲ ಅಂತ ನಗ್ತಿತ್ತು. ಹೌದಲ್ರಿಪ್ಪ. ಇದನ್ನ ನೋಡಿ ರಾಮದೇವರ ಮುಂದೆ ಏನು ಮಾಡಿದ, ಹಾ ಅಯೋಧ್ಯೆ ಪಟ್ಟಣದಾಗ ಶಪಥ ಮಾಡಿದ. ಹಾ ಯಾರೂ ನಗಂಗಿಲ್ಲ, ಯಾರೂ ಅಳಂಗಿಲ್ಲ, 4 ಮಂದಿ ಕೂಡಿ ಕುಂಡ್ರಂಗಿಲ್ಲ, ಬಾಜಾ ಭಜಂತ್ರಿ ಬಾರ್ಸಂಗಿಲ್ಲ, ಬರ್ಸಂಗಿಲ್ಲ. ಹಿಂಗ ಡಂಗೂರು ಸಾರಿಸಿಬಿಟ್ಟ. ಹಾ ಯಾವ ಶುಭ ಕಾರ್ಯಗಳು ನಡೀಲಿಲ್ಲ, ಯಾರು ಅಳುವಂಗಿಲ್ಲ, ಹೌದು. 4 ಮಂದಿ ಕೂಡಿ ಕುಂಡ್ರುವಂಗಿಲ್ಲ. ಹಾ ಅಂತದ್ ಯಾರ್ಯಾರ ಮಾಡಿದ್ರೆ ಅವ್ರಿಗೆ ಗಲ್ಲು ಪಾಶೆ ಆಗ್ಬೇಕಂತ ಆಜ್ಞೆ ಮಾಡಿದ್ದ. ಹೌದಲ್ರಿಪ್ಪ. ಇದನ್ನ ನೋಡಿ ಹಾ ಅಯೋಧ್ಯೆ ಪಟ್ಟಣಕ್ಕೆ ಸರಿಯೋ ನದಿ ನಡುವ ಒಂದು ಆಲದ ಮರ, ಹಾ ಆಲದ ಮರ ನಗತಿತ್ತು. ಹೌದು. ಅದು ಯಾಕೆ ನಗತಿತ್ತು, ಎದರ ಸಂಬಂಧ ನಗತಿತ್ತು, ಈ ಪ್ರಶ್ನೆ ಮಾಡು ಟೈಮ್ದಾಗ ಇದು ಅಧ್ಯಾತ್ಮ ರಾಮಾಯಣ 5ನೇ ಭಾಗತ್ತ ನಾ ಮಾತಾಡೀನಿ. ಹಾ ಈ ಬಂಧನದೆಲ್ಲ ಹಿಡ್ಕೊಂಡಿದ್ದ ಅಧ್ಯಾತ್ಮ ರಾಮಾಯಣ ಅಲ್ಲ. ಹಾ ನಿನ್ ತಲೆಯಾಗಿರ್ಲಿ. ಹಾ ರಾಮಾಯಣದ ವಿಷಯ ಮಾತಾಡ್ಕೋತ ದಾಂಡಿಗೆ ಹಚ್ಚಬೇಕಾದ್ರೆ 10 ರಿಂದ 15 ಬುಕ್ಕಾದಾಗಿನ ವಿಷಯ ಮಾತಾಡಿನ. ಹಾ ಹಾ ನೀ ತಿಳ್ಕೊಂಡಿದ್ದಿ ಒಂದ ಬುಕ್ಕಾದಾಗತ್ತ. ಅಲ್ಲೇ ತಪ್ಪಾಯ್ತು ನೋಡಿ. ಅಧ್ಯಾತ್ಮ ರಾಮಾಯಣ 5ನೇ ಭಾಗದೊಳಗ ಆಲದ ಮರ ನಕ್ಕದ್ದು ಆ ವಿಷಯ ಎಲ್ಲ ಅದ್ರಾಗ ಐತಿ. ಐತಲ್ರಿಪ್ಪ. ನಿನಗೆ ಸಂಶಯ ಬಂದ್ರ ಹಾ ಬುಕ್ಕ ಊರು ಒಳಗೈತಿ, ಫೋನ್ಲೆ ವಾಟ್ಸಾಪ್ ಮಾಡಿ ನಿನಗೆ ತೋರಿಸ್ತೀನಿ. ಹೌದು. ನಿನಗ ಜಗಳ ಎಲ್ಲಿ ನಡೆದೈತಿ? ಎಲ್ರಿಪ್ಪ ಅದು? ಇದು ಮರಾಠಿ ಹೆಂಡತಿ ನಾಟಕತೆ ನಡೆದೈತಿ. ಅದು ಇಲ್ಲ ನನ್ನ ತಪ್ಪಲ್ಲ. ಯಾಕತ್ ಕೇಳ್ರಿ, ಹಾ ನೀವಾಯ್ತು, ಇವ್ ಹನುಮಂತ ಮಾಸ್ತರ್ ಆಯ್ತು, ಎಲ್ಲಾರು ನೀವು ಮರಾಠಿ ಹಿಂದಿ ಬುಕ್ಕ ಓದ್ದವ್ರು. ಹೌದು. ನಾವು ಕನ್ನಡ ಬುಕ್ಕ ಓದ್ದವ್ರು. ಹಾ ನಮ್ಮ ಬುಕ್ದಾಗಿದ್ದದ್ದು ನಿಮ್ಮ ಬುಕ್ದಾಗ ಫರ್ಕ್ ಇರ್ತದ, ನಿಮ್ಮ ಬುಕ್ದಾಗಿದ್ದದ್ದು ನಮ್ಮ ಬುಕ್ದಾಗ ಫರ್ಕ್ ಇರ್ತದ. ಪರಕ್ ಕರೆದ್ರ ಹೆಂಗೋ ಮಹೇಶ? ನಂದು ಖರೆ ಅತ್ತ ನಾವು ವಾದ ಮಾಡವ, ನಿಮ್ಮದು ಖರೆ ಅತ್ತ ನೀವು ವಾದ ಮಾಡವ್ರ. ಹೌದು. ಇಟ್ಟೇ ವ್ಯತ್ಯಾಸ ಆಗ್ಯದ. ಹಾ ಹಾ ಕಾಮಣ್ಣನ ವಿಷಯ ಅವ ಕೇಳ್ದ. ಧಾರವಾಡ ಯೂನಿವರ್ಸಿಟಿ ಅವರ ಜನಪದ ಸಾಹಿತ್ಯ ದರ್ಶನ 25 ಬುಕ್ ಬರ್ದಾರ. ಹಾ ಅದ್ರ ಒಳಗೆ ಕಾಮಣ್ಣ ವಿಷಯ ಹಿಂಗದ, ಹಾ. ನೋಡಾಕ ಹೋದ್ರು ಸಿಗತೈತಿ, ಬುಕ್ಕಿನಾಗ ಹಿಂಗೈತಿ ತನ್ನ ಕನ್ನಡ ಬುಕ್ಕಿನಾಗ ಹೇಳಿನಿ. ಹೇಳಿದ್ವಲ್ರಿಪ್ಪ. ಇವ್ರು ಮಹಾಭಾರತ ಬುಕ್ಕ ಹಿಡ್ಕೊಂಡು ಇವ್ರು ಮಾತಾಡ್ಯಾರ. ಹಾ ನಿಮ್ಮ ಬುಕ್ಕದ ಪ್ರಕಾರ ನಿಮ್ಮದು ಕರೆಕ್ಟ್ ಐತಿ, ನನ್ನ ಬುಕ್ಕದ ಪ್ರಕಾರ ಸಂಶಯ ಇತ್ತಂದ್ರೆ ನಿನಗೆ ತೆಗೆದು ತೋರಿಸ್ತೀನಿ. ಹೌದು. ಇನ್ನೇನ್ ಬೇಕು? ಹಾ ಇಟ್ಟೇ ಅದ ವ್ಯತ್ಯಾಸ. ನಾ ಪರ್ಲಾದತ್ತ ಏನೋ ಅಂದ್ರಪ್ಪ ಅವ್ರ. ತಡಿಯೋ ತಮ್ಮ, ಹಾ ವಿಷಯ ಇಲ್ಲಿ ಕಮಿಟಿ ಅವರ ಮುಂದೆ ನೀ ಏನ ಇಟ್ಟಿದ್ರ ವಿಷಯ, ಹಾ ಹನಿ ಮತ್ತು ಪಾದ ವಿಷಯ ಇಟ್ಟಿದ್ರ ಅವರು. ಇಟ್ಟಾರಲ್ರಿಪ್ಪ. ನಾ ಪಾದದ ವಿಷಯ ಹಿಡಿದು ಮಾತಾಡತ್ತೀನಿ. ಹಾ ಮಹಾಭಾರತ ಕುರುಕ್ಷೇತ್ರ ಯುದ್ಧದೊಳಗ ಕೃಷ್ಣ ಪರಮಾತ್ಮ ಬರ್ಬರಿಕನ ರುಂಡ ತೆಗೆದಿಟ್ಟ, ಹಾ ಗುಡ್ಡದ ಮ್ಯಾಗ ಹೋಗಿ ಕೂತು. ಗೊತ್ತಲ್ರಿಪ್ಪ. ಈ ಯುದ್ಧ ಆಗುವವರೆಗೆ ನಾನು ಪ್ರಾಣ ಹೋಗಬಾರ್ದತ್ ವರ ಬೇಡ್ಕೊಂಡು ಅನ್ಕಿರಣ ನಾವು. ಹಾ ಹೌದಾ? ಹೌದು. ಇದನ್ನೆಲ್ಲ ನೋಡಿ ಹೇಳಿದ್ದೇನು ಹನಿನೋ ಏನು ರುಂಡೋ? ಹಂಗೋ ಅರ್ಜುನ, ಇದನ್ನೆಲ್ಲ ಕೀರ್ತಿ ಹೇಳಿದ್ದು ರುಂಡ ಇಲ್ಲ. ಹೌದು. ವಿಷಯ ಏನು ಮಾತಾಡ್ಬೇಕಾಗ್ಯದ? ಇವ ಹನಿ ಹನಿ ಮಾತಾಡ್ಬೇಕಾಗ್ಯದ, ಹಾ ಹನಿ ಮಾತಾಡ್ಬೇಕಾಗ್ಯದ. ಹೌದು. ಇವ ಹೇಳ್ತಾನ ಹನುಮಂತ ಮಾಸ್ತರ,
ಹನಿ ಇಡಬಾರ್ದಾಗಿತ್ತು, ಪಾದ ಮತ್ತು ರುಂಡ ಇಡಬೇಕಾಗಿತ್ತು ನೀವು ವಿಷಯ. ಅವ್ರಿಗೆ ಕೇಳ್ಕೊಂಡ್ರೆ ಇಡ್ಬೇಕ್ರಲ್ಲ ಚೆಂಡ ಮಾಸ್ತರ್ ಅಂದ್ರ ಕೇಳ್ಕೊಂಡ. ರುಂಡ್ ಅಂದ್ರ ಒಂದು, ನಾವ ರುಂಡ್ ಐತಿವ, ನೀವು ಚೆಂಡ ಐತಿರಿ. ಚೆಂಡ ಅಂದ್ರು ಅದೇ ರೀ, ರುಂಡ್ ಅಂದ್ರು ಅದೇ. ಹೌದು. ಇಲ್ಲಿಂದ ತೆಳಗ ಇದು ಮುಂಡ ನಾವು ಮುಂಡತ್ತೀವಿ, ಇದು ಮ್ಯಾಗಿಂದ ರುಂಡ್ ಹತ್ತೀವಿ, ಹಾ. ಇದು ಮುಂಡ. ಹಾ ಹೌದ್ರಿ? ನೀವ ಇದಕ್ಕ ಏನತ್ತೀರಿ? ರುಂಡ್ ಹತ್ತೀರಿ, ಮ್ಯಾಗಿಂದ ಹಾ. ಹಿಂಗ ಇಟ್ಟು ವ್ಯತ್ಯಾಸ ಐತಿ ನೋಡಿ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ. ಹೌದು. ಹಾ, ವಿಷಯ ಇಲ್ಲಿ ಏನಿಟ್ಟಾರ? ಪಾದ ಮತ್ತು ಹನಿ ಇಟ್ಟಾರ. ಇಟ್ಟಾರಲ್ರಿ. ಹನಿ ಎಲ್ಲದಪ್ಪ? ಇದರಿಂದ ಮ್ಯಾಲದ. ಹೌದು. ಅದ ಇಲ್ಲ? ಹಾ ಇವ ಚೆಂಡಿನ ವಿಷಯ ಮಾತಾಡಕತ್ತಾನ. ಬರ್ಬರಿಕನ ಚೆಂಡು ಹೋಗಿ ಗುಡ್ಡದ ಮೇಲೆ ಕೂತು ಕುರುಕ್ಷೇತ್ರ ಯುದ್ಧ ಎಲ್ಲ ನೋಡ್ತು. ನೀ ಏನ್ ನೋಡಿದಪ್ಪ ತಂದಾಗ, ನಾ ಯಾರ್ಯಾರು ಕಾಣಿಲ್ಲ, ಕೃಷ್ಣ ಪರಮಾತ್ಮ ಒಬ್ಬನೇ ಕಾಣ್ಯಾನಂತ ಅವನ ರುಂಡ್ ಹೇಳ್ಯದ. ಹಾ ಅಂದ್ರೆ ಏನು? ರುಂಡತ್ ನಿಮ್ಮ ಮಾತಿನ ಪ್ರಕಾರ ಬರೋಬರಿ ಆತಿಲ್ರಿ? ಹಾ ಹನಿ ವಿಷಯ ನೀ ಮಾತಾಡ್ಬೇಕಾಗ್ಯದ. ಹಾ ಹನಿ ವಿಷಯ ನೀ ಮಾತಾಡ್ಬೇಕಾಗ್ಯದ. ಹೌದು. ನಾ ಮಾತಾಡಿರ್ತಕ್ಕಂಥ ವಿಷಯದಾಗಿಂದ ಹಾ ಯಾವ ಪರಮಾತ್ಮನ ಮೂರನೇ ಕಣ್ಣ ಹಾ ಹನಿ ಮ್ಯಾಲಿತ್ತು, ಅದನ್ನ ನೀನೇ ಮಾತಾಡಿದಿಪ್ಪ. ನಾ ಮಾತಾಡುವಂಥದ್ದೇನದ? ಇದನ್ನ ಬಿಟ್ಟು ಬೇರೆ ವಿಷಯ ಇಲ್ಲ. ಅನೇಕ ಅದಾವಲ್ಲ, ಏನದಾವ್ರಲ್ಲ? ಅದಾವ. ಈ ಪಾಳ್ಯದಾಗ ನಾ ಪಾದದ ವಿಷಯ ಮಾತಾಡ್ತೀನಿ ಕೇಳು. ಹಾ ಇದೇ ಒಂದು ಹಾಲು ಮತ್ತು ಸತ್ಯಧರ್ಮರ ಚರಿತ್ರೆಯಲ್ಲಿ ಹಾ ಈ 1700 ಮಟ್ಟಮನಿ ಬೆಳಿಬೇಕಾರ ಮೂಲ ಕಾರಣ ಮುತ್ಯ ಅಮೋಘ ಸಿದ್ಧ. ಅಮೋಘ ಸಿದ್ಧ ಅಲ್ರಿಪ್ಪ. ಅಮೋಘ ಸಿದ್ಧನು 7 ಅವತಾರ. ಹಾ 7 ಅವತಾರದೊಳಗ ಅಡಕೇಶ್ವರ ಋಷಿ ಅವತಾರದಾಗ ಹಾ ರಸ್ತು ಪಾತಾಳದಾಗ ಗುರು ಸೇವಾ ಮಾಡ್ತಿದ್ದ. ಹೌದು. 1001 ಪುಷ್ಪ ತಂದ ಗುರುವಿಗೆ ಏರ್ಸು ಟೈಮದೊಳಗೆ 1 ಪುಷ್ಪ ಕಮ್ಮಿ ಬಿತ್ತು. ಹೌದು. ದಿನನಿತ್ಯದಲ್ಲಿ 1001 ಪುಷ್ಪ ತಂದು ಏರಿಸ್ತಿದ್ಯಲ್ಲಪ್ಪ, ಹಾ ಇವತ್ತು ಯಾಕೆ 1 ಹೂ ಕಮ್ಮಿ ಬಿತ್ತು ಅಂತಂದಾಗ, ಗುರುವೇ ಗುರುವೇ ದಾರಿ ಒಳಗ 1 ಪುಷ್ಪ ಜಾರಿ ಕೆಳಗೆ ಬಿದ್ದು ನನ್ನ ಪಾಪಿಷ್ಟ ಪಾದ ಹಾ ತುಳದ ತುಳ್ದದ ತಿಳ್ಕೊಂಡು ಅಲ್ಲಿ ಪಾದ ಕಡ್ದಿಟ್ಟಿದ್ದ. ಹಾ ಹಾ 1 ಹೂವು ಕಮ್ಮಿ ಬಿದ್ದದ ಇಲ್ಲ, ಇದ್ರ ಬದಲಾಗಿ ನನ್ನ ರುಂಡ ಕಡ್ದಿಡ್ತೀನಿ ತಿಳ್ಕೊಂಡು ಅಲ್ಲಿ ರುಂಡ ಕಡ್ದಿಟ್ಟಾನ. ರುಂಡಾನ ಕಡ್ದಿಟ್ಟ. ಚೆಂಡ ಅನ್ಬೇಕು ನಾವು. ಹಾ, ಇನ್ ನಿಮ್ಮ ಮಾತಿನ ಪ್ರಕಾರ ಚೆಂಡ ಅನ್ಬೇಕು. ಹಾ ಚೆಂಡ ಕಡ್ದಿಟ್ಟ ಅಲ್ಲಿ. ಹಾ ಕಡ್ದಿಟ್ಟ ಮೇಲತ್ತ ಪರಮಾತ್ಮ ಆಶೀರ್ವಾದ ಮಾಡಿದ. ಹಾ ನನ್ನ ಸಲುವಾಗಿ ನಿಸ್ವಾರ್ಥದಿಂದ ಇಟ್ಟು ನೀ ಸೇವಾ ಮಾಡಿದಿ ಅಂತಂದ್ರ, ಅಂದ್ರ ಹೂವ ತುಳಿದಿರ್ತಕ್ಕಂಥ ಪಾದವನ್ನ ನೀ ಕಡ್ದಿಟ್ಟಿದಿ ಅಂತಂದ್ರ, ಹಾ ಹಾ ಮುಂದೆ ಭೂಲೋಕದಾಗ ಭೂಮಿ ಸೂರ್ಯ ಚಂದ್ರ ಇರುವವರೆಗೆ, ನೆಲವೊಂದು ಗಂಗೆ ಹರಿವರೆಗೆ, ಪಾರೊಂದು ಪೋರಿ ಇರುವವರೆಗೆ ಇರುವರೆಗೆ ಪ್ರತಿಯೊಂದು ಗುಡಿ ಮುಂದೆ ಪಾದಗಟ್ಟಿಯಾಗಿ ಮೆರಿಲೆತ್ತ ಪರಮಾತ್ಮ ಆಶೀರ್ವಾದ ಮಾಡಿದ. ಹಾ ಹಾ ಇದು ಪಾದ ಮಾಡಿರ್ತಕ್ಕಂಥ ಕೀರ್ತಿ. ಇದು ಹಾಲು ಮತದೊಳಗ ಹಾ ಒಬ್ಬ ಅಡಕೇಶ್ವರ ಋಷಿ ಅಮೋಘ ಸಿದ್ಧನ ಅವತಾರದೊಳಗಿಂದ ಬಂದಿರತಕ್ಕಂಥ ಕಥಾಭಾಗ. ಕಥಾವಾಗಲ್ರಿಪ್ಪ. ಗುರು ಸೇವಾ ಮಾಡುವ ಅಂತ ಒಂದು ಹೂವವನ್ನು ತುಳಿದಕ್ಕಾಗಿ ಪಾಪಿಷ್ಟ ಪಾದ ಅಂದ ನಾವು. ಹಾ ಹೊರತಾಗಿ ಪರಮಾತ್ಮನ ಒಂದು ಆಶೀರ್ವಾದದಿಂದ ಪಾಪಿಷ್ಟ ಪಾದ ಹೋಗಿ ಹಾ ಇದು ಶ್ರೇಷ್ಠ ಆಗ್ಯದ. ಹಾ ಹಾ ಹಾ, ಇವು ಹಿಂಗಂದಿಲ್ಲ ಆತ ನಾವು. ಹಾ ಇನ್ನೊಂದು ವಿಷಯ, ಮತ್ತೇನ್ರಿ? ನಾಲಿಗೆ ಮೇಲೆ ಸರಸ್ವತಾ ದೇವಿ ನೆಲದಾಳ ಅನ್ನುವಂತ ಮಾತು ಮಾತಾಡಿದಾಗ ಅವಂಗೊಂದು ಮಾತು ಕೇಳಿನ್ಯ. ಕೇಳಿದ್ವಲ್ರಿ. ನನಗ ಹೊಲದಂಗ ನಿನಗ ಹೊಲದಾಳ ಇಲ್ಲ, ಕರೆಕ್ಟ್ ಹೇಳ್ಬೇಕು, ಇಲ್ಲಂದ್ರೆ ಹಾಡಿಕೆ ರೊಕ್ಕ ಬಿಡ್ತೀನಿ ಅಂತ ಹೇಳಿ ನೀವೆಲ್ಲರೂ ಕೇಳಿರಿ. ಕೇಳಿದ್ವಲ್ರಿ. ಅದನ್ನ ಯಾಕೆ ಮುಚ್ಚಿಟ್ಕೊಂಡಿಪ್ಪ? ಯಾಕೆ ಮುಚ್ಚಿಟ್ಕೊಂಡಿ? ಹಂಗ್ಯಾಕ್ ಮಾಡಾಕತ್ತೀರಿ ಮಾಸ್ತರ? ಹಂಗಲ್ಲ, ಹಾ ಹಂಗಲ್ಲ. ಮತ್ತಂಗ್ರಿ? ತಂದೆಗೆ ಹುಟ್ಟಿ ತಾಯಿ ಹಾನಿ ಮಾಡಬಾರ್ದು, ವಿದ್ಯೆ ಕಲಿಸಿದ ಗುರುವಿನ ಮಧ್ಯಕ್ಕೆ ಬಿಡಬಾರ್ದು, ಉಪ್ಪು ಕೊಟ್ಟವ್ರನ್ನ ಮುಪ್ಪಿನ ಕಾಲಕ್ಕೆ ಮರಿಬಾರ್ದು. ತಮ್ಮ ನೋಡ್ ನೆಸಿಗ್ನಾಗ ಎಲ್ಲಿ ನೆನಪ ಹನುಮಂತ ಮಾಸ್ತರ, ಹಾ ಇವನ್ನೆಲ್ಲ ಬೆಕ್ಕ ಇಲಿ ಹಾ ನೀ ಸಂದರ್ಶನದಾಗ 56 ವರ್ಷ ಹೇಳಿದಿ. ಈಗ ನಿನಗ 50 ವರ್ಷ ಐತಿ. ಹಾ ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಳಕ್ ಬಂದಿದೇನು? ಏನ್ ಸುಡ್ಗಾಡ್ ಹೋಗದಿವ್ರ. ಇಲ್ಲಿ ಏನ್ ಹಾಡಿಕೆ ನಡೆದಾವ ಇದನ್ನ ಮಾಡ್ಕೊ. ಗಣಕಿ ನನ್ನ ವಯಸ್ಸಿನ ಬದಲ್ ನೀ ಹೇಳಕತ್ತಿದ್ದಿ 51 ವರ್ಷ, ನನಗ 49 ಸತ್ಯಪ್ಪನ, ನಿನಗ ನನಗ 2 ವರ್ಷ ಅಂತರ ಐತಿ. ನೋಡಪ್ಪ ಅದಗದ ನಿನಗೆ ಹೇಳ್ತೀನಿ ಕೇಳ, ಆಧಾರ್ ಕಾರ್ಡ್ ಹಿಂಬಾಲ ಐತಿ, ನಿನಗೆ ಕೊಡ್ತೀನಿ. ಹಾ 8ನೇ ತಿಂಗಳ ಹಾ 1972ನೇ ಇಸ್ವಿ ನನ್ನ ಡೇಟ್ ಆಫ್ ಬರ್ತ್. ಅಂದ್ರೆ ನಿಮ್ಮ ಮರಾಠಿ ಪ್ರಕಾರ 1972 ನೋಡ್ರಿ. ಬಾತಾರ? ಹಾ, ನಮ್ಮ ಗುರುಗಳು ಹೇಳ್ತಾರ ನೋಡ್ರಿ. ನೀವ್ ಎಟ್ ಕಲ್ತಾರಿ? 1972 ನನ್ನ ಡೇಟ್ ಆಫ್ ಬರ್ತ್. ಹಾ 8 ವರ್ಷ ಆಯ್ತು, ನೀವ ಲೆಕ್ಕ ಮಾಡ್ರಿ. ಅವಾಗ ನನಗೆ ಎಷ್ಟು ಅಂತರ ಆಯ್ತು ನೀವೇ ಹೇಳ್ರಿ.
54 ನಡೆದದ ಪ್ರಾರಂಭ. ನಿನಕ 3 ವರ್ಷ ದೊಡ್ಡ ಆದ್ ಬಿಡೋ ಮಾಸ್ತರ ಸುಳ್ಳ 54 ಪ್ರಾರಂಭ ನಡೆದದ ನೋಡ್ರಿ. ನಾಳೆ 8ನೇ ತಿಂಗಳಿಗೆ ಮತ್ತೊಂದು ವರ್ಷ ಜಿಗಿದೈತಿ. 54 ನಡೆದದಿಲ್ರಿ. ಹಾ ನಾಳೆ 8ನೇ ತಿಂಗಳಿಗೆ 54 ಮುಗದ 55 ಚಾಲು ಆತ್. ಇವಾಗ ಇನ್ನ 51 ನಡೆದೈತಿ. ನಿನಗಲ್ಲ ವಿಷಯ ಹಾ